ಕುಮಾರ್ ಇದ್ದಾರೆ. ನಂದಕುಮಾರ್ ನಮಸ್ಕಾರ. ನಂದಕುಮಾರ್ ನಮಸ್ಕಾರ. ಹಲೋ, ಕೇಳಿಸ್ತಾ ಇದೆಯಾ? ಹೇಳಿ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಬೆಂಗಳೂರಿಂದ. ಸರ್ ಹೇಳಿ. ಈಗ ಗ್ಯಾಸ್ ಜಾಸ್ತಿ ಆಯಿತು, ಮತ್ತು ಊಟ ಟಿಫನ್ ಎಲ್ಲ ಆಲ್ಮೋಸ್ಟ್ ಜಾಸ್ತಿ ಆಗುತ್ತೆ. ಈಗ ಮತ್ತು ಪೆಟ್ರೋಲ್ ಡೀಸೆಲ್ ನೆಕ್ಸ್ಟ್ ಇದೆ, ಮತ್ತು ಮನೇಲಿ ಗೃಹ ಬಳಕೆ ಅದು ಜಾಸ್ತಿ ಆಗುತ್ತಂತೆ. ನಿಮ್ಗೆ ಹೊರೆ ಆಗ್ತಿದೆಯಾ ಜೀವನ? ಸರ್, ಇವಾಗ ಇವರು ಮೊದಲನೇ ತಪ್ಪು ಏನ್ ಮಾಡಿರೋದು, ಹೆಂಗಸರಿಗೆ ಟಿಕೆಟ್ ಫ್ರೀ ಅಲ್ವಾ? ಅಲ್ಲ, ಇವ್ರು ಸೆಂಟ್ರಲ್ ಅವ್ರು ಮಾಡಿರೋದು ಈಗ ಗ್ಯಾಸ್ದು. ಸೆಂಟ್ರಲ್ ಅವ್ರು ಮಾಡಿರೋದು. ಮಾತಾಡಿ. ಸರಿ ಸರ್, ಆಯ್ತು. ನಾನು ಅದೇನೆ ಇವರು ಇದು ಮಾಡಿದಾರಲ್ಲ, ಒಂದು ಟಿಕೆಟ್ ಫ್ರೀ, ಆಮೇಲೆ ಭಾಗ್ಯಲಕ್ಷ್ಮಿ ಫ್ರೀ, ಅಂದ್ರೆ ಗ್ಯಾರಂಟಿ ಕೊಟ್ಟಿದಾರಲ್ವಾ, ಅದ್ರದ್ದು ಎಫೆಕ್ಟ್ ಅಂತಾರ ಇದು? ಸರಿ, ಅದೇ ಎಫೆಕ್ಟ್. ಈಗ ನಮ್ ದುಡ್ಡು ತಗೊಂಡು ನಮ್ಗೆ ಆಗ್ತಾವ್ರೆ ಅಲ್ವಾ? ಕರೆಕ್ಟ್. ಎಫೆಕ್ಟ್ ಯೂಸ್ ಎ ಪ್ರಾಬ್ಲಮ್. ನೆಕ್ಸ್ಟ್ ಇವಾಗ ಎಕ್ಸಾಂಪಲ್ ನಿಮಗೆ ನಾನು ನಿಮಗೆ ಹೇಳ್ತೀನಿ. ಇವಾಗ ಮತ್ತೆ ಎಲೆಕ್ಷನ್ ಬಂದ್ರೆ ಹೆಂಗಸರಿಗೆ ಫ್ರೀ, ಗಂಡಸರಿಗೆ ಫ್ರೀ ಇಲ್ಲ ಅಲ್ವಾ? ಒಂದ್ ಕೆಲಸ ಮಾಡಿ, ಹೆಂಗಸ್ರ ಹತ್ರನೇ ನೀವು ಓಟ್ ಹಾಕ್ಕೊಳ್ಳಿ, ಗಂಡಸ್ರ ಹತ್ರ ನೀವು ಕೇಳ್ಬೇಡ್ರಿ. ಅದ್ ನಿಮಗೆ ಮಾಡಕ್ ಆಗುತ್ತಾ? ಅದೇ ನನ್ ಪಾಯಿಂಟ್. ಅಲ್ಲ, ಈ ಗಂಡಸರಿಗೆ ಫ್ರೀ ಮಾಡ್ಲ ಅಂತ ಬೇಜಾರಿದೆ ಹೆಂಗೆ ನಿಮ್ಗೆ? ಈಗ ಅದೇನ ನೀವೇ ನೋಡ್ತಿದ್ರಲ್ಲ, ಆಟೋ, ಬಸ್ಸು, ಸ್ಕೂಟ್ರು, ಹೆಂಗಸ್ಗಳು ಬಸ್ ಬಂತು. ಅಲ್ಲ, ನಂದಕುಮಾರ್, ಈಗ ಈ ಗ್ಯಾಸ್ದು, ಪೆಟ್ರೋಲ್ ಡೀಸೆಲ್ಲು ಈ ರೇಟ್ ಜಾಸ್ತಿ ಆಗಿದ್ರಿಂದ ನಿಮ್ಗೆ ಯಾವ ರೀತಿ ಕಷ್ಟ ಆಗ್ತಿದೆ ಲೈಫು? ಸರ್, ನಾವು ನೆಲಮಂಗಲದಿಂದ ಪೀಣ್ಯ ಸೆಕೆಂಡ್ ಬರ್ಬೇಕು ಅಲ್ವಾ? ಪೆಟ್ರೋಲ್ ರೇಟ್ ಈಗ 105 ರೂಪಾಯಿ ಆಗಿದೆ. ಕರೆಕ್ಟು. ನಾವು ಬರೋ ತಿಂಗಳು ಸಂಬಳದಲ್ಲಿ ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ನಾವ್ ಹೆಂಗಿರಕ್ಕಾಗುತ್ತೆ? ಕಷ್ಟ ಆಗ್ತಿದೆ ಖಂಡಿತವಾಗ್ಲೂ ಸರ್. ನೀವು ಹೇಳೋದು ಸತ್ಯ ಇದೆ, ನಮಗೂ ಅನುಭವ ಆಗಿದೆ ಇದು. ಯಾಕಂದರೆ ಜನಸಾಮಾನ್ಯರ ಕಷ್ಟ ಏನಿದೆ ಅದು ನಮ್ಮ ಕಷ್ಟ ಕೂಡ. ನಾವೇನು ಡೈರೆಕ್ಟಾಗಿ ಕರ್ನಾಟಕ ಈಗ ಗೊತ್ತಾಗಬೇಕು. ಇವಾಗ ಈಗ ಇಮಿಡಿಯೇಟ್ಲಿ ಇವಾಗ ಗ್ಯಾಸ್ ಏನೋ ಪ್ರಾಬ್ಲಮ್ ಆಯ್ತು, ನಮಗೂ ಗೊತ್ತು ಗ್ಯಾಸ್ ಪ್ರಾಬ್ಲಮ್ ಆಗಿದೆ ಅಂತ. ಹೌದು. ಬಟ್ ಇವ್ರು ಮಾಡ್ತಿರೋದು, ಇವರು ಅಲ್ಲಿ ಸೆಂಟ್ರಲ್ ಕೂತ್ಕೊಂಡು ಏನ್ ಮಾಡ್ತಾವ್ರೆ ಅಂತ ನಾನು ಅದನ್ನ ಕೇಳ್ತಾ ಇರೋದು. ಕರೆಕ್ಟ್, ಒಳ್ಳೆ ಪ್ರಶ್ನೆ ಮಾಡಿದ್ರಿ ನಂದಕುಮಾರ್. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ನೋಡಿ, ಏನು ಮಾಡ್ತಿದ್ದಾರೆ ಇವರು? ಸಹಜವಾಗಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಮಾಡಲೇಬೇಕಾಗುತ್ತೆ ಈಗ, ಯಾಕಂತಂದರೆ ಟೈಮ್ ಹಾಗಿದೆ. ಆಯ್ತಪ್ಪ, ಕೋಟ್ಯಾಧಿಪತಿಗಳು ದೊಡ್ಡವರು ಪ್ರಶ್ನೆ ಮಾಡಲ್ಲ, ಯಾಕಂದರೆ ಅವ್ರಿಗೆಲ್ಲವೂ ಕೂಡ ಇರುತ್ತೆ. ಮಿಡ್ಲ್ ಕ್ಲಾಸ್ನವರು, ಬಡವರು ಪ್ರಶ್ನೆ ಮಾಡಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ಬಂದಿರೋದು ನಮಗೆ ಕಷ್ಟ. ನೋಡ್ತಾ ಇದ್ದೀರಿ ಯಾವ ರೀತಿ ಕಷ್ಟ ಜನರಿಗೆ ಬಂದೊದಗಿದೆ ಅಂಥೇಳಿ. ಒಂದಲ್ಲ ಎರಡಲ್ಲ, ಎಲ್ಲ ವರ್ಗದವರು ಕೂಡ ಫೋನ್ ಮಾಡ್ತಿದ್ದಾರೆ ನಮಗೆ. ನೀವು ಕೂಡ ಕರೆ ಮಾಡ್ಬೋದು, ನಿಮ್ಮ ಸಮಸ್ಯೆನ ಹೇಳ್ಕೊಳ್ಬೋದು. ಯಾರ ಮೇಲೆ ನಿಮ್ಮ ಆರೋಪ ಇದೆ ನೇರವಾಗಿ ಅವ್ರಿಗೆ ಬೆಂಡೆತ್ತಬಹುದು.